ರಾಮ ಮಂದಿರದಲ್ಲಿ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣವನ್ನ ಕದಿಯಲಾಗಿದೆ ಅನ್ನೋ ಆರೋಪದ 18 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಗಿ 8 ಜನ ಬಂಧನವಾಗ್ತಾ ಇದ್ದಂತೆ ಶ್ರೀರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ರಾಜೀನಾಮೆಯನ್ನ ನೀಡಿದ್ದಾರೆ. ದೇವಸ್ಥಾನದ ದೇಣಿಗೆ ಹಣ ಕಳವು ಪ್ರಕರಣದ ನೈತಿಕ ಹೊಣೆ ಹೊತ್ತು ಚಂಪತ್ ರಾಯ್ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ರಾಜೀನಾಮೆ ನೀಡಿದ ಬಗ್ಗೆ ಮಾಹಿತಿ ಇಲ್ಲ ಅಂತ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀ ಹೇಳಿದ್ದಾರೆ. ರಾಜೀನಾಮೆ ಕುರಿತು ಚಂಪತ್ ರಾಯ್ ಸಂದೇಶವನ್ನ ಕಳುಹಿಸಿಲ್ಲ. ಈ ತರದ ವಿಷಯಗಳಿದ್ರೆ ಅವರು ಮೆಸೇಜ್ ಮಾಡ್ತಾ ಇದ್ರು ಅಂತ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪ್ರತಿಕ್ರಿಯಿಸಿದ್ದಾರೆ. ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲೂ ಇದರ ಬಗ್ಗೆ ಏನು ಹಾಕಿಲ್ಲ ಅವರು, ಅಥವಾ ಅವರದ್ದೇ ನೇರ ಸಂಪರ್ಕ ನಂಬರ್ ಕೂಡ ನಮ್ಮಲ್ಲಿದೆ. ಈ ವಿಶೇಷಗಳು ಇದ್ದಾಗೆಲ್ಲದಲ್ಲಿ ಹಾಕ್ತಾರೆ ಅವರು, ಇದನ್ನು ಹಾಕಿಲ್ಲ. ಆದ್ದರಿಂದಾಗಿ ಅಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇನ್ನು ಅಯೋಧ್ಯೆಯಲ್ಲಿ ಭಕ್ತರು ನೀಡಿದ್ದ ದೇಣಿಗೆ ಹಣ ಲೂಟಿ ಪ್ರಕರಣದ ಬಗ್ಗೆ ಮಾತನಾಡಿದ ಶ್ರೀಗಳು ಘೋರ ಅಪಚಾರ ಆಗಿದೆ, ಸತ್ಯ ಬಯಲಾಗಬೇಕು ಎಂದಿದ್ದಾರೆ. ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಆದ್ದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎನ್ನುವ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ಇನ್ನೊಂದೆಡೆ ರಾಮ ಮಂದಿರ ಟ್ರಸ್ಟ್ ಸದಸ್ಯ ಆರ್ಎಸ್ಎಸ್ ಹಿರಿಯ ಸದಸ್ಯ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ಹೋಮಿಯೋಪತಿ ಕ್ಲಿನಿಕ್ ನಡೆಸ್ತಾ ಇದ್ದ ಅನಿಲ್ ಮಿಶ್ರಾನನ್ನ ದೇಣಿಗೆ ಹಣ ಕದ್ದ ಪ್ರಕರಣದಲ್ಲಿ ಎಸ್ಐಟಿ ವಿಚಾರಣೆಯನ್ನ ನಡೆಸಿದೆ. ನಟ ದರ್ಶನ್ ಪುತ್ರ ವಿನೀಶ್ ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ವಿನೀಶ್ ತೆರಳುತ್ತಿದ್ದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದ್ದಕ್ಕೆ ಗಲಾಟೆಯಾಗಿದೆ. ವಿನೀಶ್ ಚಾಲಕನ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದು ದ್ವಿಚಕ್ರ ವಾಹನಕ್ಕೆ ತಾಗಿದ್ರಿಂದ ಸ್ಥಳೀಯರು ಆಕ್ರೋಶಗೊಂಡು ವಾಗ್ವಾದ ನಡೆಸಿದ್ದಾರೆ. ಘಟನೆಯ ವಿಡಿಯೋ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಈ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ. ಮತ್ತೊಂದೆಡೆ ವಿನೀಶ್ ತೆರಳುತ್ತಿದ್ದ ಕಾರು ಅಪಘಾತದಿಂದ ವಿನೀಶ್ಗೆ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡಲಾಗಿದೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿನೀಶ್ ತಾಯಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದು ಯಾವುದೇ ಸುಳ್ಳು ಸುದ್ದಿ ನಂಬಬೇಡಿ ಎಂದಿದ್ದಾರೆ. ನಟಿ ಕೃಷಿ ತಾಪಂಡ ತನ್ನ ಆಪ್ತ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು. ಘಟನೆ ಸಂಬಂಧ ಹೇಳಿಕೆಯನ್ನ ದಾಖಲಿಸಿದ ನಟಿ ಕೃಷಿ, 3 ದಿನ ನಾನು ಮನೆಯಲ್ಲಿ ಇರಲಿಲ್ಲ, ಕ್ಷೇಮವನಕ್ಕೆ ಹೋಗಿದ್ದೆ. ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ಫ್ಲಾಟ್ಗೆ ಬಂದೆ. ಡೋರ್ ತೆಗೆದು ನೋಡಿದೆ. ವೈಶಾಖ್ ಸ್ಥಿತಿ ನೋಡಿ ನಾನೇ ಸೀರೆ ಕಟ್ ಮಾಡಿ ಮೃತದೇಹವನ್ನ ಕೆಳಗೆ ಇಳಿಸಿ ಪೊಲೀಸರು ಮತ್ತು ವೈಶಾಖ್ ಕುಟುಂಬಕ್ಕೆ ಮಾಹಿತಿ ನೀಡಿದೆ ಅಂತ ತಿಳಿಸಿದ್ದಾರೆ. ಇನ್ನು ನಟಿ ಕೃಷಿ ತಾಪಂಡ ಮೊಬೈಲ್ ಪರಿಶೀಲಿಸಿದ ಪೊಲೀಸರು ಯಾವುದೇ ಅನುಮಾನಾಸ್ಪದ ಸಂದೇಶ ಕಾಣದ ಹಿನ್ನೆಲೆ ವಾಪಸ್ ಕಳಿಸಿದ್ರು. ಇನ್ನು ವೈಶಾಖ್ ಕುಟುಂಬದವರಿಂದಲೂ ಪೊಲೀಸರು ಹೇಳಿಕೆಯನ್ನ ಪಡೆದಿದ್ದು ನಮಗೆ ಯಾರ ಮೇಲೂ ಯಾವುದೇ ಅನುಮಾನ ಇಲ್ಲ ಎಂದಿದ್ದಾರೆ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ 3 ಕೊಲೆ ಪ್ರಕರಣದ ಆರೋಪಿ ಕೆನತ್ನನ್ನ ಕೆಆರ್ ಪುರಂ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಬಳಿಕ ನಾಪತ್ತೆಯಾಗಿದ್ದ ಕೇತನ್ ಪುದುಚೇರಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಪ್ರಮುಖ ಆರೋಪಿ ಶ್ವೇತಾ ಕೂಡ ಪುದುಚೇರಿಯಲ್ಲೇ ಸಿಕ್ಕಿಬಿದ್ದಿದ್ಲು. ಸದ್ಯ ಕೆನತ್ನನ್ನ ಬಂಧಿಸಿ ಕರೆತರಲಾಗಿದೆ. ತಲೆಮರೆಸಿಕೊಂಡಿದ್ದ ಕೇತನ್ ಪುದುಚೇರಿಯ ಒರ್ಲನ್ಪೇಟೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಲಿಕ್ಕರ್ ಔಟ್ಲೆಟ್ನಲ್ಲಿ ಮದ್ಯ ಸೇವನೆ ವೇಳೆ ಕೆನತ್ನನ್ನ ಸ್ಥಳೀಯ ಪೊಲೀಸರು ಸೆರೆ ಹಿಡಿದು ಬೆಂಗಳೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಆರೋಪಿ ಕೆನತ್ ಬಂಧನದ ವೇಳೆ ಪರಾರಿಗೆ ಯತ್ನಿಸಿದ್ದಾನೆ. ಈ ವೇಳೆ ಎಸ್ಐ ರಾಮಲಿಂಗಂ ಬೆನ್ನತ್ತಿ ಹೋಗಿ ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಒಂದು ಕಡೆ ರೈತರಿಂದ ಪ್ರತಿಭಟನೆ ನಡೆಯುತ್ತಿದ್ರೆ ಮತ್ತೊಂದೆಡೆ ಟೌನ್ಶಿಪ್ ಪರವಾಗಿ ರೈತರಿಂದ ಪ್ರತಿಭಟನೆ ಆರಂಭವಾಗಿದೆ. ಬೈರಮಂಗಲ ಗ್ರಾಮದಲ್ಲೇ ಯೋಜನೆ ಪರ ಹಾಗೂ ವಿರೋಧದ ಪ್ರತಿಭಟನೆ ಜೋರಾಗಿದೆ. ಹೀಗೆ ಯೋಜನೆ ಪರ ವಿರೋಧ ಧರಣಿ ವೇಳೆ ಹೊರಗಿನಿಂದ ಬಂದು ಯೋಜನೆ ವಿರುದ್ಧ ಇರುವ ರೈತರಿಗೆ ಬೆಂಬಲ ನೀಡಲಾಗ್ತಿದೆ. ಇದರಿಂದ ಆಕ್ರೋಶಗೊಂಡ ಯೋಜನೆ ಪರ ಇರೋ ರೈತರು ಹೊರ ಜಿಲ್ಲೆಯಿಂದ ಬಂದವರು ತೊಲಗಲಿ ಎಂದು ರೈತರ ಕಾರುಗಳನ್ನು ತಡೆದು ಮಾತಿನ ಚಕಮಕಿ ನಡೆಸಿದ್ದಾರೆ. ಮಧ್ಯ ಪ್ರವೇಶಿಸಿದ ಪೊಲೀಸರು ಮೈಸೂರಿನಿಂದ ಬಂದವರನ್ನ ವಾಪಸ್ ಕಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವಿನ ಪಂಥಾಹ್ವಾನ ಸಮರ ರೋಚಕ ಘಟ್ಟ ತಲುಪಿದೆ. ಜೂನ್ 26 ಅಂದರೆ ಶುಕ್ರವಾರ ವಿಧಾನಸೌಧದಲ್ಲಿ ಚರ್ಚೆಗೆ ಬರುವಂತೆ ಡಿಕೆಶಿಗೆ ಆಹ್ವಾನ ನೀಡಿದರು. ಆದರೆ ನನಗೆ ಪೂರ್ವ ನಿಗದಿ ಕಾರ್ಯಕ್ರಮ ಇದೆ, ಜೂನ್ 26 ಬೇಡ, 27ಕ್ಕೆ ಚರ್ಚೆಗೆ ಬನ್ನಿ ಅಂತ ಎಚ್ಡಿಕೆ 2 ಪತ್ರ ಬರೆದಿದ್ದಾರೆ. ವಿಧಾನಸೌಧದಲ್ಲಿ ಬೇಡ, ರೈತರ ಜೊತೆ ಬಿಡದಿಯಲ್ಲೇ ಅಥವಾ ಬೈರಮಂಗಲದಲ್ಲೇ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು.
ಇದು ಸ್ಮೂತಾಗಿ ಆಗಬೇಕು. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೋರಾಟ ಆರಂಭಿಸಲು ಬಿಜೆಪಿ ಮುಂದಾಗಿದೆ. ಇನ್ನೆರಡು ದಿನಗಳಲ್ಲಿ ನಮ್ಮ ಹೋರಾಟ ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನಾನು ಇವತ್ತು ಕೂಡ ವಿಪಕ್ಷ ನಾಯಕರು ಆರ್ ಅಶೋಕ್ ಜೊತೆ ಚರ್ಚೆ ಮಾಡಿದ್ದೇನೆ. ಇನ್ನೊಂದೆರಡು ದಿನದಲ್ಲಿ ನಮ್ಮ ಹೋರಾಟ ಹೇಗಿರಬೇಕು, ಏನು ಮಾಡಬೇಕು ಅದನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ರೈತರಿಗೆ ಇಷ್ಟವಿಲ್ಲದಿದ್ರೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನೇ ಕೈಬಿಡಿ, ನಾನು ಮಾಡೇ ತೀರ್ತೀನಿ ಎನ್ನಲು ಇದೇನು ಸರ್ವಾಧಿಕಾರ ಅಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಟೌನ್ಶಿಪ್ಪನ್ನು ನೀವು ಬಡಾವಣೆ ನಿರ್ಮಾಣದಲ್ಲಿ ರಿಯಲ್ ಎಸ್ಟೇಟ್ ಮಾಡೋ ಕೆಲಸನ ನೀವು ಮಾಡಬೇಕು ಅಂತ ಅಗತ್ಯ ಇಲ್ಲ. ರೈತರು ಅವರು ಸ್ವಇಚ್ಛೆಯಿಂದ ಕೊಟ್ಟರೆ ಓಕೆ, ಅವರನ್ನು ನೀವು ಕಿತ್ಕೊಳ್ಳೋಕೆ ಹೋಗುವಂಥದ್ದು ಇದೆಯಲ್ಲ, ನಿಮಗೆ ಅಧಿಕಾರ ಕೊಟ್ಟು ಕೂರಿಸಿರೋರೆ ಅವ್ರ ಜಮೀನನ್ನು ಕಿತ್ಕೊಳ್ತೀರಿ ಅಂತಂದರೆ ಇದು ಸರಿಯಾಗಿ ಕಾಣಿಸಲ್ಲ. ಇನ್ನು ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರ ಒಪ್ಪಿಗೆ ಪಡೆದು ಟೌನ್ಶಿಪ್ ಮಾಡ್ತೀವಿ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ದುಬಾರಿ ವಾಚ್ ಕಟ್ತಾರೆ ಎಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಅಂಬೇಡ್ಕರ್ ಚಿತ್ರ ಇರುವ ಸಾಧಾರಣ ವಾಚ್ ತೋರಿಸಿದ ಎಚ್ಡಿಕೆ, ಅವರ ಬಳಿ ಎಸ್ಐಟಿ ಇದೆ ಅಲ್ವಾ, ತನಿಖೆ ಮಾಡಿಸಲು ಹೇಳಿ ಎಂದಿದ್ದಾರೆ. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು ಸಿಎಂ ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಇಲ್ಲಿ ಅದೆಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಹಿನ್ನೆಲೆ ಬಿಜೆಪಿ ಶಾಸಕರಿಂದ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲು ವಿಜಯೇಂದ್ರ ಮುಂದಾಗಿದ್ರು. ಹಿರಿಯ ನಾಯಕರು ವಿರೋಧಿಸಿದ ಬಳಿಕ ಆಣೆ ಪ್ರಮಾಣದ ನಿರ್ಧಾರ ಕೈಬಿಟ್ಟಿದ್ರು. ಈ ಮಧ್ಯೆ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ವಿಜಯೇಂದ್ರ, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು, ಡಿಕೆ ಜೊತೆಗೆ ರಾಜಕೀಯ ಮತ್ತು ವ್ಯವಹಾರಿಕ ಸಂಬಂಧ ಇದೆ ಅಂತಿದ್ರು. ಆದರೆ ಆ ರೀತಿಯ ಸಂಬಂಧ ಇಲ್ಲ ಅಂತ ವಿಜಯೇಂದ್ರ ಸ್ಪಷ್ಟಪಡಿಸಿದ್ರು. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ, ನಾನು ಏನ್ ಮಾತನಾಡ್ತಾ ಇದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ವಿಜಯೇಂದ್ರ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ. ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಲಹಂಕದಲ್ಲಿ ಒಡೆದಾಳುವ ನೀತಿ ಪಾಲಿಸುತ್ತಿದ್ದಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಆರೋಪಿಸಿದ್ದಾರೆ. ನನ್ನ ವಿರುದ್ಧ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕತ್ತಿ ಮಸೀತಿದ್ದಾರೆ, ನನ್ನ ವಿರುದ್ಧವೇ ಮುಖಂಡರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನೀವು ಎಂಎಲ್ಎ ಚುನಾವಣೆಗೆ ನಿಲ್ಲೋದಾದ್ರೆ ಯಲಹಂಕಕ್ಕೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನೀವು ಕೇಂದ್ರ ಸಚಿವರಾಗ್ರಿ ಅಂದ್ರೂ ನನ್ನ ಮೇಲೆ ಬೀಳ್ತಾರೆ, ಏನು ಮಾಡಲಿ ನಾನು ಅದಕ್ಕೆ. ಈಗೂ ಹೇಳ್ತೀನಿ, ನಾನು ಸಂದೀಪ್ ರೆಡ್ಡಿಯವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು ಇಲ್ಲ. ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ. BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಂಡ್ರೆ ಅತ್ಲ ಕಡೆಗೆ. ಇಲ್ಲ, ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊಂತೀನಿ. ಯಾವುದಕ್ಕಾದರೂ ಸರಿ. ನಾನು
ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡೆಯೋದು ಗೊತ್ತಿಲ್ಲ ನನಗೆ. ಜೂನ್ 30ರಿಂದ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಮುಂದಾಗಿದೆ. ಕರ್ನಾಟಕ ಸೇರಿ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದೆ. ಮತದಾರರ ಪಟ್ಟಿ ಪರಿಶೀಲನೆ, ನಕಲಿ ಹೆಸರುಗಳ ತಡೆಗಾಗಿ ಎಸ್ಐಆರ್ ನಡೆಯಲಿದೆ. ರಾಜ್ಯದಲ್ಲಿ 5.55 ಕೋಟಿಗೂ ಅಧಿಕ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿಇಒ ಸಿದ್ಧತೆ ನಡೆದಿದೆ. ಜೂನ್ 20ರಿಂದ ಜೂನ್ 29ರವರೆಗೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆ ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5ರಂದು ಮತದಾರರ ಪ್ರಾಥಮಿಕ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ. ಅಕ್ಟೋಬರ್ 7ರಂದು ಅಧಿಕೃತ ಅಂತಿಮ ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ದಾವಣಗೆರೆಯಲ್ಲಿ ಮದ್ಯದ ನಶೆಯಲ್ಲಿ ಯುವತಿಯೊಬ್ಬಳು ಪೊಲೀಸರ ಮೇಲೆಯೇ ದರ್ಪ ಮೆರೆದು ರಂಪಾಟ ಮಾಡಿದ್ದಾಳೆ. ಶಾಮನೂರು ರಸ್ತೆಯಲ್ಲಿ ಕಂಠಪೂರ್ತಿ ಕುಡಿದು ಒನ್ವೇನಲ್ಲಿ ಥಾರ್ ಜೀಪ್ ಚಲಾಯಿಸ್ತಾ ಇದ್ದ ಈಕೆಯನ್ನ ತಡೆದಿದ್ದಕ್ಕೆ ಮಹಿಳಾ ಪಿಎಸ್ಐಗೆ ಕಾಲಿನಿಂದಲೇ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ಮಹಿಳೆಯ ಹೈಡ್ರಾಮಾ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆಪರೇಷನ್ ಸಿಂಧೂರ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ 6 ವೀರ ಯೋಧರ ಹೆಸರುಗಳನ್ನು ಕೇಂದ್ರ ಸರ್ಕಾರ ಕೊನೆಗೂ ಬಹಿರಂಗಪಡಿಸಿದೆ. ಭಾರತೀಯ ಸೇನೆಯ ಸುಬೇದಾರ್ ಮೇಜರ್ ಪವನ್ ಕುಮಾರ್, ರೈಫಲ್ಮೆನ್ ಸುನಿಲ್ ಕುಮಾರ್, ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್, ವಾಯುಸೇನೆ ತಂತ್ರಜ್ಞ ಮುರಳಿ ನಾಯಕ, ಸಾರ್ಜೆಂಟ್ ಸುರೇಂದ್ರ ಕುಮಾರ್, ಹವಲ್ದಾರ್ ಸುನಿಲ್ ಕುಮಾರ್ ಸಿಂಗ್ ಹುತಾತ್ಮರಾದ ಯೋಧರು. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನೈನಲ್ಲಿ ನಡೆದ ಸ್ಟಾರ್ಟ್ ರನ್ ಸ್ಟಾಪ್ ಡ್ರಗ್ಸ್ ಮ್ಯಾರಥಾನ್ಗೆ ಚಾಲನೆ ನೀಡಿದ ಸಿಎಂ ಖುದ್ದಾಗಿ ಸ್ಪೋರ್ಟ್ಸ್ ಲುಕ್ನಲ್ಲಿ ಸಾರ್ವಜನಿಕರ ಜೊತೆ ಬರೋಬ್ಬರಿ 6 ಕಿಲೋಮೀಟರ್ ಓಡಿದ್ದಾರೆ. ಓಟಕ್ಕೂ ಮುನ್ನ ಯುವ ಪೀಳಿಗೆಗೆ ಡ್ರಗ್ಸ್ ವಿರುದ್ಧ ಪ್ರತಿಜ್ಞೆ ಬೋಧಿಸಿದ ದಳಪತಿ ಸ್ಪೋರ್ಟ್ಸ್ ಎಡು, ಡ್ರಗ್ಸ್ ಬಿಡು ಅನ್ನೋ ಪವರ್ಫುಲ್ ಸಂದೇಶ ಸಾರಿದ್ದಾರೆ. ವೆನೆಜುವೆಲಾದಲ್ಲಿ ಭೂಕಂಪನದ ನಂತರದ ಘಟನೆಗಳು ಮನ ಕಲಕುವಂತಿದೆ. ಭೂಕಂಪನದ ವೇಳೆ ಮನೆ ಕುಸಿತದಿಂದಾಗಿ ಫುಟ್ಬಾಲ್ ಆಟಗಾರನ ಹೆಂಡತಿ ಸಾವನ್ನಪ್ಪಿದ್ದಾರೆ. ತನ್ನ ಎಳೆ ಮಗುವಿನ ರಕ್ಷಣೆ ಮಾಡುತ್ತಲೇ ಪ್ರಾಣ ಬಿಟ್ಟಿದ್ದಾರೆ. ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಅವರ ಪತ್ನಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಮಗು ಪ್ರಾಣ ಉಳಿಸಿ ಜೀವ ಬಿಟ್ಟಿದ್ದಾರೆ.